ರಾಜ್ಯ ಸರ್ಕಾರ ಎಸ್ಐಆರ್ಗೆ ಸಂಪೂರ್ಣ ವಿರೋಧವನ್ನು ವ್ಯಕ್ತಪಡಿಸಿದೆ. ಯಾವಾಗ ವೆಸ್ಟ್ ಬೆಂಗಾಲ್ನಲ್ಲಿ ಇದೇ ರೀತಿಯ ವಿರೋಧ ವ್ಯಕ್ತವಾಯಿತು, ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ, ಬೇರೆ ರಾಜ್ಯಗಳ ಅಧಿಕಾರಿಗಳನ್ನ ಕರೆದು ಮಾಡಿಸಿ ಅಂತ. ಅಂದ್ರೆ ಅರ್ಥ ಏನಂದ್ರೆ ಎಸ್ಐಆರ್ ಅನ್ನ ವಿರೋಧಿಸುವಂತಿಲ್ಲ, ಅಥವಾ ಎಸ್ಐಆರ್ ಸದಾ ಕಾಲಕ್ಕೂ ಆಗಬೇಕು ಅನ್ನೋದೇ ಉದ್ದೇಶ. ಸುಮಾರು 93 ಲಕ್ಷ ವೆಸ್ಟ್ ಬೆಂಗಾಲ್ನಲ್ಲಿ ಎಸ್ಐಆರ್ನ ಕಾಲದಲ್ಲಿ ಡಿಲೀಟ್ ಮಾಡಲಾಗಿತ್ತು. ಯಾರೂ ಕೂಡ ನನ್ನ ಮತ ಹಾಳಾಗಿದೆ, ನನ್ನ ಮತ ಇಲ್ಲ ಅಂತೇಳಿ ಯಾರೂ ಕೂಡ ಕೇಳಲಿಲ್ಲ. ಯಾಕೆ ಅಂದ್ರೆ ಅವೆಲ್ಲವೂ ಕೂಡ ಡಬಲ್ ಎಂಟ್ರಿ, ತ್ರಿಬಲ್ ಎಂಟ್ರಿ ಅಥವಾ ಸಿಂಗಲ್ ಇದ್ರೂ ಅವ್ರು ಯಾರು ನಮ್ಮ ದೇಶದವರಾಗಿರಲಿಲ್ಲ. ಮತ ನನ್ನದು ಇಲ್ಲ ಅಂದ ತಕ್ಷಣನೇ ನನ್ನ ಹಕ್ಕು ಇಲ್ಲಿಲ್ಲ. ಅದರಿಂದಾಗಿ ಎಲ್ಲ ಸಾಲುಗಟ್ಟಿ ಬಾಂಗ್ಲಾದೇಶಕ್ಕೆ ಹೊರಟು ಹೋದರು. ಈಗ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಸರ್ಕಾರ ಅಸಹಕಾರ ತೋರಿಸಿದ್ರೆ ಎಲೆಕ್ಷನ್ ಕಮಿಷನ್ನು ವೆಸ್ಟ್ ಬೆಂಗಾಲ್ನಲ್ಲಿ ಏನು ಕೆಲಸ ಮಾಡಿದೆಯೋ ಅದನ್ನೇ ಮಾಡಬೇಕು. ನಾನು ಇನ್ನೊಂದು ಇದನ್ನು ನಿಮಗೆ ತೋರಿಸ್ಲಿಕ್ಕೆ ಬಯಸ್ತೇನೆ. ಇದು ಶಾಂತಿನಗರದಲ್ಲಿ ಆಗಿರ್ತಕ್ಕಂಥ ಘಟನೆ. ಇಲ್ಲಿ ಒಂದು ಶಾದಿ ಮಹಲ್ನಲ್ಲಿ, ನೀಲ್ಸಂದ್ರ ವಾರ್ಡ್ನಲ್ಲಿ ಎಲ್ಲ ಜೋಡಿಸಿ ನಿಂತಿದ್ದಾರೆ ನೋಡ್ರಿ. ನೋಡಿ, ಜನರು ಬಂದು ಪ್ರಶ್ನೆನೂ ಮಾಡ್ತಿದ್ದಾರೆ, ಯಾಕೆ ಈ ರೀತಿ ಮಾಡ್ತಿದ್ದೀರಿ ಅಂತ. ಅಂದ್ರೆ ಎಸ್ಐಆರ್ ಅಲ್ಲಿ ಏನು ವಿಷಯ ಇದೆ ಅಂದ್ರೆ, ಮನೆ ಮನೆಗೆ ಹೋಗಿ ಅವರು ಮನೆಯಲ್ಲಿ ಇವರು ಇದ್ದಾರಾ ಇಲ್ವಾ, ಈ ಮನೆಗೂ ಇದಕ್ಕೆ ಇವ್ರಿಗೂ ಸಂಬಂಧ ಇದೆಯಾ ಇಲ್ವಾ ಅನ್ನೋದನ್ನ ಪರಿಶೀಲನೆ ಮಾಡಬೇಕು. ನೀವು ಶಾದಿ ಮಹಲಲ್ಲಿ ಅಥವಾ ಮಸೀದಿಗಳಲ್ಲಿ ಕುಳಿತು ಮಾಡಿದ್ರೆ ಅವ್ರು ಯಾವ ಊರು, ಯಾವ ಮನೆ ಅಥವಾ ಯಾವ ಊರಿನವರು, ಇದನ್ನು ಎಲ್ಲಿಗ ಕಂಡುಹಿಡಿಯೋದು ಹೇಗೆ ಅಧಿಕಾರಿಗಳು? ಅಂದ್ರೆ ಇದು ಸರ್ಕಾರ ಮಾಡಿಸ್ತಾ ಇರತಕ್ಕಂಥ, ಇದು ಸರ್ಕಾರ ಎಸ್ಐಆರ್ ನಲ್ಲಿ ಕಳ್ಳಾಟ ಆಡ್ತಾ ಇದೆ. ಈ ಕಳ್ಳಾಟಕ್ಕೆ ತೆರೆ ಎಳಿಬೇಕಾಗಿದೆ. ನೋಡಿ, ಈ ರೀತಿ ಮಾಡತಕ್ಕಂಥದ್ದು ಇದು ಸಂಪೂರ್ಣವಾಗಿ ಕಾನೂನು ಬಾಹಿರ, ಸಂವಿಧಾನದ ವಿರೋಧಿ ಕೆಲಸವನ್ನ ಕಾಂಗ್ರೆಸ್ ಮಾಡಿಸ್ತಾ ಇದೆ. ಇದು ಒಂದರದು ನಾನು ನಿದರ್ಶನ ಹೇಳಿದ್ದೀನಿ, ಬಹಳಷ್ಟು ಕಡೆ ಇದೇ ಮಾಡ್ತಾ ಇದೆ. ನಾನು ಎಲೆಕ್ಷನ್ ಕಮಿಷನ್ ಅನ್ನ ನಾನು ಡಿಮ್ಯಾಂಡ್ ಮಾಡ್ತೇನೆ, ತಕ್ಷಣ ಈ ಅಧಿಕಾರಿಗಳನ್ನ ತೆಗೆದು ನೀವು ಬೇರೆ ಬೇರೆ ಅಧಿಕಾರಿಗಳನ್ನ ಇದರಲ್ಲಿ ಹೊರ ರಾಜ್ಯದ ಅಧಿಕಾರಿಗಳನ್ನ ತಂದು ಈ ಎಸ್ಐಆರ್ ಅನ್ನ ಮಾಡಬೇಕು. ಕಾಂಗ್ರೆಸ್ಗೆ ಬೇಕಾಗಿರೋದು ವೋಟ್ ಬ್ಯಾಂಕೇ ಹೊರತು ಬೇರೆ ಏನೂ ಅಲ್ಲ. ಆದ್ರಿಂದ ಬೇರೆ ರಾಜ್ಯದವರು ಅಥವಾ ಬೇರೆ ದೇಶದವರು ಬಂದು ಪಟ್ಟಿಯಲ್ಲಿ ಸೇರ್ಕೊಂಡ್ರೆ ಏನಾಗುತ್ತೆ, ಇದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಒಂದು ಸಾರಿ ಅವರು ಬಂದ್ರೆ ಅವರಿಗೆ ಪೌರತ್ವವನ್ನೇ ಕೊಟ್ಟಂಗಾಗ್ಬಿಡುತ್ತೆ. ಆ ಕಾರಣದಿಂದ ಇದನ್ನು ಯಾವುದೇ ಕಾರಣಕ್ಕೆ ಒಪ್ಪಬಾರದು. ಈ ರೀತಿ ಪ್ರತಿಯೊಬ್ಬ ಅಧಿಕಾರಿ ಮನೆಗೆ ಹೋಗಿ ಇವರು ಮನೆಗೂ ಇವ್ರಿಗೂ ಸಂಬಂಧ ಇದೆಯಾ ಇಲ್ವಾ, ಅಥವಾ ಇವರು ಯಾರು, ಎಲ್ಲಿಂದ ಬಂದಿದ್ದಾರೆ, ಇದೆಲ್ಲ ತಿಳ್ಕೊಳ್ಬೇಕಂತಂದ್ರೆ ಮನೆ ಮನೆಗೆ ಭೇಟಿ ಕೊಡಬೇಕು. ಈಗ ಯಾವ್ಯಾವುದು ಈ ರೀತಿ ಕಂಪ್ಲೇಂಟ್ಗಳು ಬಂದಿವೆ, ಎಲ್ಲೆಲ್ಲಿ ಮಾಸ್ ಎಸ್ಐಆರ್ ಮಾಡಿ ಕುಡಿಸ್ಕೊಂಡು ಪಟ್ಟಿಯಲ್ಲಿ ಸೇರಿಸ್ತಿದ್ದಾರೆ, ಇವೆಲ್ಲ ಮತ್ತೆ ವಜಾ ಮಾಡಬೇಕಿದು, ಮೊದಲಿನಿಂದ ಮತ್ತೆ ಮಾಡಬೇಕು ಅಂತೇಳಿ ನಾನು ಚುನಾವಣಾ ಅಧಿಕಾರಿಗಳನ್ನ ನಾನು ಮನವಿ ಮಾಡ್ತೇನೆ. ವಿಚಾರದಲ್ಲಿ ವಿಎಗಳಿಗೆ ಟಾರ್ಗೆಟ್ ಕೊಟ್ಟು ತುಮಕೂರು ವಿಎ ಡಿಸ್ ಆಗಿದ್ದಾರೆ. ನಿಮ್ ಬಿಜೆಪಿ ಶಾಸಕರು ಇಬ್ರು ಧರಣಿ ಮಾಡಿದ್ದಾರೆ ಸರ್, ತುಮಕೂರು ಡಿಸಿ ವರ್ಗಾವಣೆ ಆಗಬೇಕು. ಈಗ ಆಕ್ಸಿಡೆಂಟ್ಗಳು ಇದು ಆಗ್ತಕ್ಕಂಥದ್ದು ಸಹಜ. ನಾನು ಅವ್ರು ತೀರ್ಕೊಂಡಿರೋರ ಬಗ್ಗೆ ನಮಗೆ ಗೌರವನೂ ಇದೆ, ಸಂತಾಪ ಸೂಚಿಸ್ತೇನೆ. ಆದರೆ ಕೆಲಸದ ನಿಮಿತ್ತ ಅವರು ಹೋದಾಗ ಅವ್ರಿಗಾಗಿರ್ತಕ್ಕಂಥ ಇದನ್ನು ಸರ್ಕಾರ ಎಚ್ಚರಿಕೆ ವಹಿಸಬೇಕು, ಅವ್ರಿಗೆಲ್ರಿಗೂ ರಕ್ಷಣೆ ಕೊಡಬೇಕು. ಅದು ಸರ್ಕಾರದ ಕೆಲಸ. ಯಾವಾಗ ಸರ್ಕಾರವೇ ಇದರ ವಿರೋಧಿಸ್ತಾ ಇದೆಯೋ ಮತ್ತೆ ಅವ್ರಿಗೆ ಯಾವ ರೀತಿ ಸಹಕಾರ ಕೊಡ್ತಾರೆ, ಅವ್ರಿಗೆ ಯಾರು ರಕ್ಷಣೆ ಕೊಡೋರು? ಇದು ಸರ್ಕಾರದ ಜವಾಬ್ದಾರಿ. ಸರ್ಕಾರ ಇದರಲ್ಲಿ ಸಂಪೂರ್ಣವಾಗಿ ಸೋತಿದೆ.
ಅವ್ರಿಗೆ SIR ಬೇಕಾಗಿಲ್ಲ. ಯಾಕಂತಂದ್ರೆ ಪಟ್ಟಿಯಲ್ಲಿರೋರು ಇನ್ನೂ ಬೇಕಾದ್ರೆ ಒಂದಷ್ಟು ಸೇರಿ ಕೆಲವು ಹಿಂದೂ ಮನೆಗಳಲ್ಲಿ ಮುಸಲ್ಮಾನರ ಹೆಸರುಗಳಿದೆ. ಆ ಮನೆಯಲ್ಲಿ 3-4 ಜನ ವಾಸ ಮಾಡ್ತಿದ್ರೆ 10-11 ಜನರದ್ದು ಹೊರಗಡೆ ಬಂದು ಸೇರಿವೆ. ಎಲ್ಲಿಂದ ಬಂದು ಇವೆಲ್ಲ? ಇದು ಕಾಂಗ್ರೆಸ್ನ ಕಮಾಲ್ ಮಾಡೋದ್ರಲ್ಲಿ ಕಾಂಗ್ರೆಸ್ಸಿಗರು ಎತ್ತಿದ ಕೈ. ಆದ್ರಿಂದ ಈ ಕಮಾಲ್ ಮಾಡೋ ಕೆಲಸನ ಬಿಡಬೇಕು. ಅವರು ನೇರವಾಗಿ ಯಾರು ಹಕ್ಕುದಾರರಿದ್ದಾರೆ ನೋಡ್ರಿ, ಈ ದೇಶದ ಪ್ರಜೆಗಳ ಹಕ್ಕು ಮತಪೆಟ್ಟಿಗೆಯಲ್ಲಿ ಈ ದೇಶದವರು ಇರಬೇಕೇ ಹೊರದು ಹೊರದೇಶದಿಂದ ಬಂದು ಕಾಂಗ್ರೆಸ್ನ ಗುಲಾಮರಾಗೋರು ಬೇಡ ಇಲ್ಲಿ.